ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಆಶ್ರಯ ನೀಡಲಾಗಿತ್ತು. ವಯಸ್ಕರ ಬುದ್ಧಿಮಾಂದ್ಯನನ್ನು ಅವರ ಕುಟುಂಬಕ್ಕೆ ಒಪ್ಪಿಸಿದ ಕಾರುಣ್ಯಾಶ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ಮಹಾಲಿಂಗಯ್ಯ ತಂದೆ ದಿವಂಗತ ದುಂಡಯ್ಯ ಮಠಪತಿ ವಯಸ್ಸು 30. ಅವರಿಗೆ ಯಾರೂ ಇಲ್ಲದ ಕಾರಣ ಅಲ್ಲಿನ ಸ್ಥಳೀಯರ ಮಾಹಿತಿಯ ಮೇರೆಗೆ ಅಲ್ಲಿಂದ ಕರೆದುಕೊಂಡು ಬಂದು ಆಶ್ರಯ ನೀಡಲಾಗಿತ್ತು. ಆತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಮಯದಲ್ಲಿ ಅವರ ಸಂಬಂಧಿಕರು ಸವದತ್ತಿ ತಾಲೂಕಿನ ಕಡಬಿ ಶಿವಪುರ ಗ್ರಾಮದಲ್ಲಿ ಇರುವುದು ಖಚಿತವಾದ ಹಿನ್ನೆಲೆಯಲ್ಲಿ ಅವರನ್ನ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್ ಸಂಪರ್ಕಿಸಿ ಆತನನ್ನ ಕರೆದುಕೊಂಡು ಹೋಗುವುದಾಗಿ ವಿನಂತಿಸಿಕೊಂಡಿದ್ದರು. ಆ ಒಂದು ವಿನಂತಿಯನ್ನ ಅವರ ಸಂಬಂಧಿಗಳು ಸ್ವೀಕರಿಸಿ ಇಂದು ಆತನನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಈ ಸಮಯದಲ್ಲಿ ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್ ಹುಕ್ಕೇರಿ ತಾಲೂಕಿನಿಂದ ಕರೆ ತಂದಂತಹ ಮಹಾಲಿಂಗಯ್ಯ ಇವರು ಆಶ್ರಮದಲ್ಲಿ ಎಲ್ಲಾ ಹಿರಿಯ ವೃದ್ಧರು ಹಾಗೂ ವಯಸ್ಕ ಬುದ್ಧಿಮಾಂದ್ಯರಿಗೆ ಒಬ್ಬ ಮಗನಾಗಿ ಮೊಮ್ಮಗನಾಗಿ ಸಹೋದರನಾಗಿ ಪ್ರೀತಿ ತೋರಿದ್ದ 1 ವರ್ಷಗಳ ಕಾಲ ಕಾರುಣ್ಯಾಶ್ರಮ ಕೂಸಾಗಿ ಆಶ್ರಯ ಪಡೆದಿದ್ದ ಮಹಾಲಿಂಗಯ್ಯ ಯಾವತ್ತಿಗೂ ಕಾರುಣ್ಯ ಕುಟುಂಬದ ಯಜಮಾನನಾಗಿರುತ್ತಾನೆ. ಆದರೆ ಕಾರುಣ್ಯ ಆಶ್ರಮದ ಮೂಲ ಉದ್ದೇಶ ನಿಜವಾದ ಅನಾಥರಿಗೆ ಆಶ್ರಯ ನೀಡಬೇಕೆಂಬುದು. ಸಂಬಂಧಿಕರಿದ್ದಂತವರಿಗೆ ಆಶ್ರಯ ನೀಡಿದರೆ ಸಮಾಜವನ್ನು ನಾವೇ ಹಾಳು ಮಾಡಿದಂತಾಗುತ್ತದೆ. ಸಾರ್ವಜನಿಕರ ಕರೆಗಳಿಗೆ ಸ್ಪಂದಿಸಿ ಅವರನ್ನ ತಾತ್ಕಾಲಿಕ ಆಶ್ರಯ ಕೊಡುತ್ತೇವೆ. ಅವರಿಗೆ ಸಂಬಂಧಿಗಳು ಇರುವುದು ಖಚಿತವಾದರೆ ಅವರ ಮನೆಗೆ ಕಳುಹಿಸುವುದೇ ಕಾರುಣ್ಯ ಕುಟುಂಬದ ಮೂಲ ಉದ್ದೇಶವಾಗಿದೆ ಎಂದು ಮಾತನಾಡಿದರು. ಈ ಸಮಯದಲ್ಲಿ ಅವರ ಸಂಬಂಧಿಕರಾದ ಶಿವಾನಂದ್ ಈಶ್ವರಯ್ಯ ಹಿರೇಮಠ್, ಕಡಬಿ ಶಿವಪುರ ಸ್ಥಳೀಯರುಗಳಾದ ಲಕ್ಷ್ಮಣ್ ಅಣ್ಣಪ್ಪ ಉಂಡ್ರಿ, ಲೋಕೇಶ್ ಗೋಪಾಲ್ ಮುಕ್ಕಣ್ಣನವರ್, ಇಸ್ಮಾಯಿಲ್ ಬಾಬುಲಾಲ್ ದಡ್ಡಿ ಇವರುಗಳಿಗೆ ಒಪ್ಪಿಸಲಾಯಿತು. ಈ ಸಮಯದಲ್ಲಿ ಆಶ್ರಮದ ಸಿಬ್ಬಂದಿಗಳಾದ ಸಿದ್ದಯ್ಯ ಸ್ವಾಮಿ, ಶರಣಮ್ಮ, ಮರಿಯಪ್ಪ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಸಿಂಧನೂರು. ಇಂದು ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ರಿಯಾರೇಟರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಒಳಬಳ್ಳಾರಿ ಸಿಂಧನೂರು ಕಾರುಣ್ಯ ಕುಟುಂಬದಲ್ಲಿ ಸುಮಾರು 1 ವರ್ಷಗಳ ಹಿಂದೆಯಷ್ಟೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ನಮ್ಮ ಮಾಲಿಂಗಯ್ಯ ತಂದೆ ದಿವಂಗತ ದುಂಡಯ್ಯ ಮಠಪತಿ ಇವರ ಏಕೈಕ ಮಗನಾಗಿದ್ದಂಥ ಇವರು ಬುದ್ಧಿಮಾಂದ್ಯರಾಗಿ ಅಲ್ಲಿ ಸಾರ್ವಜನಿಕರ ಕೆಂಗಣ್ಣಿಗೆ ಒಂದು ಗುರಿಯಾಗಿದ್ದು ಅವತ್ತಿನ ದಿನ ಅಲ್ಲಿಯ ಸ್ಥಳೀಯರ ಮಾಹಿತಿ ಮತ್ತು ಅವರ ಸಂಬಂಧಿಗಳ ಒಂದು ಮಾಹಿತಿಯ ಮೇರೆಗೆ ನಾವು ಆತನನ್ನು ಕರ್ಕೊಂಬಂದಿದ್ವಿ. ಕರ್ಕೊಂಬಂದಾಗ ಭಾಳ ನಿಸ್ಸಹಾಯಕನಾಗಿ ಮಾನಸಿಕನಾಗಿ ನಮ್ಮ ಜೊತೆಗಿದ್ದ. ಆದರೆ ನಾವು ಈತನಿಗೆ ಇಲ್ಲಿ ಲಾಲನೆ ಪೋಷಣೆ ಮಾಡೋದಷ್ಟೇ ಅಲ್ಲ, ಸಂಬಂಧಗಳ ಒಂದು ಬೆಸುಗೆ, ಪ್ರೀತಿ ಸ್ನೇಹ ಸಂಬಂಧಗಳ ಒಂದು ಬೆಸುಗೆಯನ್ನು ನೀಡೋದ್ರ ಮೂಲಕ ಈತನಿಗೆ ಒಂದು ಪಾಲನೆ ಪೋಷಣೆ ಮಾಡಿದ್ದೀವಿ. ಆದರೆ ಇವತ್ತು ಅವರ ಸಂಬಂಧಿಕರು ಈತನನ್ನು ನಾವು ಸಂಪೂರ್ಣವಾಗಿ ನೋಡ್ಕೋತೀವಿ, ನಾವು ಕರ್ಕೊಂಡಿರ್ತೀವಿ ಅಂತೇಳಿ ಅವರ ಸಂಬಂಧಿಕರು ಬಂದಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇಂಥ ವೃದ್ಧಾಶ್ರಮವೇ ಇರಬಾರ್ದು ಅಂತ ಸಂಕಲ್ಪ ಹೊಂದಿದೆ ನಮ್ಮ ದೇಶ. ಇವತ್ತು ಇಂಥ ಒಂದು ಸಂಕಲ್ಪ ಹೊಂದಿದಂಥ ನಮ್ಮ ದೇಶದಲ್ಲಿ ಇಂಥ ಸಂಬಂಧಿಕರಿದ್ದರೂ ಕೂಡ ನಾವು ಅದನ್ನು ಕರ್ಕೊಂಡು ಹೋಗ್ತೀವಿ ಅಂತ ಅನ್ನುವಂಥದ್ದು ಭಾಳ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತದೆ. ಅದಕ್ಕೆ ನಾನು ಪ್ರತಿಯೊಬ್ಬ ನಾಡಿನ ಜನರಲ್ಲಿ ವಿನಂತಿಸಿಕೊಳ್ತೀನಿ, ನೀವು ಯಾವುದೇ ನಿಮ್ಮ ಮನೆಯಲ್ಲಿರುವಂಥ ಬುದ್ಧಿಮಾಂದ್ಯರನ್ನಾಗಲಿ, ನಿಮ್ಮ ತಂದೆ ತಾಯಿಗಳನ್ನಾಗಲಿ, ಯಾವ ನಿಮ್ಮಲ್ಲಿ ಹಿರಿಯರನ್ನು ನೀವು ಗೌರವಿಸೋದನ್ನು ಕರೀಲಿ. ಯಾಕಂದರೆ ಇಂಥ ಒಂದು ಆಶ್ರಮಗಳಿಗೆ ನೀವು ಸೇರಿಸಬಾರ್ದು. ಯಾಕಂದರೆ ನಮಗೆ ಇದೆಲ್ಲ ಕಾರುಣ್ಯದಂಥ ಕರ್ಮಭೂಮಿ. ಆ್ಯಕ್ಚುಲಿ ನೀವು ಕಾರುಣ್ಯಾಶ್ರಮ ಒಂದು ಕರುಣೆಯ ತವರು ಮನೆ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಕರ್ಮಭೂಮಿಯಲ್ಲಿ ಯಾರೂ ಕೂಡ ಆಶ್ರಯ ಪಡೆಯಬಾರ್ದು ಅನ್ನೋದು ನಮ್ಮ ಕಾರುಣ್ಯ ಕುಟುಂಬದ ಉದ್ದೇಶ. ಅದೇ ರೀತಿ ಅವರ ಸಂಬಂಧಿಕರಾಗಿರುವಂಥ ಶಿವಾನಂದ ತಂದೆ ಈಶ್ವರಯ್ಯ ಹಿರೇಮಠ ಸಾಕಿನ ಕಡಬಿ ಶಿವಾಪುರ ತಾಲೂಕು ಸವದತ್ತಿ ಅವರು ಬಂದಿದ್ದಾರೆ. ಮತ್ತು ಅವ್ರ ಜೊತೆಗೆ ಲಕ್ಷ್ಮಣ ಅಣ್ಣಪ್ಪ ಉಂಡ್ರಿ ಅವರು ಬಂದಿದ್ದಾರೆ, ಲೋಕೇಶ್ ಅವರು ಬಂದಿದ್ದಾರೆ, ಮತ್ತು ಇಸ್ಮಾಯಿಲ್ ಅವರು, ಈ ಎಲ್ಲ ಇವರು ಬಂದಿದ್ದಾರೆ. ಭಾಳ ಖುಷಿ ಆಯಿತು. ಅವರಿಗೆ ಅವ್ರ ಪ್ರಯಾಣ ಸುಖಕರವಾಗಲಿ. ಇವನು ಮತ್ತೆ ಯಾವಾಗಾದರೂ ಒಬ್ಬ ಇನ್ನು ಮಾನವೀಯತೆಯ ಒಂದು ಇದು ಬಂದಾಗ ಈ ಕಾರುಣ್ಯಾಶ್ರಮಕ್ಕೆ ಯಾವುದು ಬರ್ಬೋದು ಹೋಗ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ನಾವು ಕಾನೂನಾತ್ಮಕವಾಗಿ ಆತನನ್ನು ಅವರ ಸಂಬಂಧಿಕರಿಗೆ ಹೋಗ್ತಾ ಇದ್ದೀವಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಸಹಿತ ಅವರು ತಮ್ಮ ಭಾಗದಲ್ಲಿ ಇಂಥ ಯಾರಾದರೂ ನಿಜವಾದ ಅನಾಥರು ಕಂಡು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ ನಾವು ಅವತ್ತಿನ ದಿನವೂ ಕೂಡ ಇವನ್ನ ಇಲ್ಲಿಂದ ದಡ್ಡಿಗೆ ಹೋಗಿ ಕರ್ಕೊಂಡ್ಬಂದಿದ್ವಿ. ನಾವು ದಡ್ಡಿಗೆ ಹೋಗಿ ಕರ್ಕೊಂಬರ್ಬೇಕಾದ್ರೆ ನಾವು ಅಲ್ಲಿ ಕೂಡ ಯಾರನ್ನೂ ಕೂಡ ನಾವು ಏನು ಕೇಳಿಲ್ಲ, ಅವರೇ ಕೊಟ್ಟರು. ಅಲ್ಲಿ ದಾರಿ ಗೊತ್ತೊಬ್ಬರಿಷ್ಟು. ಮತ್ತು ಅದೇ ರೀತಿ ಅಲ್ಲೇನಾಯಿತು, ಹೋಗ್ಬೇಕಾದ್ರೆ ನಮ್ಗೆ ಹಂಗೆ ನಿರಂತರ ಜೋಳಿಗೆ ಅಂತಲೇ ಹೋಗಿ
ನಮ್ಮ ಉದ್ದೇಶ ನಾವು ಇಲ್ಲಂತಲ್ಲ, ಇಡೀ ಕರ್ನಾಟಕದಲ್ಲಿ ಎಷ್ಟೇ ದೂರ ಇದ್ದರೂ ಕೂಡ ಅವರನ್ನು ಕರ್ಕೊಂಬಂದು ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ನಿಮ್ಮಲ್ಲಿಯೂ ಕೂಡ ಅಂಥವ್ರು ಯಾರಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿರಿ ಅನ್ನೋದು ಮಾತನ್ನು ಹೇಳ್ತಾ ಇವತ್ತು ನಮ್ಮ ಮಹೇಶನನ್ನು ಬೀಳ್ಕೊಡ್ತಾ ಇದ್ವಿ. ನಮಗೆ ನೋವು ಕೂಡ ಅನಿಸ್ತದೆ, ಆದರೆ ಒಂದು ಕಡೆ ನೋವಾದರೆ ಇನ್ನೊಂದು ಕಡೆ ಸಂತೋಷ ಇರ್ತದೆ. ಯಾಕಂದರೆ 1 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದ ಒಬ್ಬ ನಮ್ಮ ಅಣ್ಣನಾಗಿ, ನಮ್ಮ ತಮ್ಮನಾಗಿ, ಈ ಕಾರುಣ್ಯಾಶ್ರಮದಲ್ಲಿ ಎಲ್ಲ ಹಿರಿಯ ಜೀವಿಗಳ ಒಂದು ಮಗನಾಗಿ ಮತ್ತು ಮೊಮ್ಮಗನಾಗಿ ಕೂಡ ಅವರಿಗೆ ಪ್ರೀತಿ, ವಿಶ್ವಾಸ, ಗೌರವವನ್ನು ತೋರಿಸಿದ್ದಾನೆ. ಇವನಿಗೆ ಆ ಭಗವಂತ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ಮತ್ತು ಅದೇ ರೀತಿ ಇವ್ರ ತಾಯಿಗೂ ಕೂಡ ಒಂದು ಗುಣಮುಖರಾಗಿ ಆದಷ್ಟು ಬೇಗನೆ ಇವ್ರ ತಾಯಿ ಗುಣಮುಖರಾಗಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆಗೆ ಆತ್ಮೀಯವಾಗಿ ನೋವಿನಿಂದ ನಮ್ಮ ಮನೆಯಿಂದ ನಾವು ಕೊಡ್ತಾ ಇದ್ವಿ. ಜೈ ಜೈ ಭಾರತ್.